ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜನತೆಗೆ ಎಲ್ಲರಿಗೂ ಕೋರುತ್ತಿದ್ದೇನೆ, ಈ ವಿಡಿಯೋ ಮಾಡಿ ಬಿಟ್ಟಿದ್ದು ನನ್ನ ತಪ್ಪಾಯಿತು. ನಮ್ಮ ಸಾರು ನಮ್ಮ ಮೇಡಮ್ ಎಲ್ಲ ಬಂದಿದ್ದಾರೆ. ನಾನು ಇನ್ನೊಂದ್ಸಲ ಈ ತಪ್ಪು ಮಾಡಲ್ಲ. ನನ್ನ ಮಕ್ಕಳನ್ನ ಕರ್ಕೊಂಡಿದ್ದೀನಿ ಅಂತ ಹೇಳಿದ್ರು, ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್ ಹತ್ರ. ಇನ್ನೊಂದ್ಸಲ ಯಾವುದೇ ವಿಡಿಯೋ ಮಾಡಿ ಬಿಡಲ್ಲ. ನಾನು ನನ್ನ ಮಕ್ಕಳಿಗೆ ಸಿರಾಪ್ ಕುಡಿಸಿದ್ದು ನನ್ನ ತಪ್ಪಾಯಿತು, ನಾನು ಇಲ್ಲ ಅಂತ ಹೇಳಿಲ್ಲ. ಇನ್ನೊಂದ್ಸಲ ಈ ಥರ ತಪ್ಪು ಕೆಲಸ ಮಾಡಲ್ಲ. ಕರ್ಕೊಂಡೋಗ್ತೀನಿ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಏನು ಮುಖಾಂತರ ಇದು ಮಾಡಿಸ್ತೀನಿ. ಮಕ್ಕಳಿಗೆ ಹಾಸ್ಪಿಟಲ್ ಚೆಕ್ ಮಾಡಿ ರೆಡಿ ಮಾಡಿಸ್ತೀನಿ ನನ್ನ ಮಕ್ಕಳಿಗೆ. ಇಲ್ಲ ನೀನು ಎಲ್ಲೇ ಇರೋ ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ಇಲ್ಲವರೆ ನನಗೆ ಆಗಿರೋದೇ ನಿಮಗೂ ಆಗುತ್ತೆ. ಕಾನೂನು ಮುಖಾಂತರ ಏನು ತೊಗೊತಾರೋ ಅದು ತೊಗೊತಾರೆ ಮೇಡಮ್ಮು. ಇಲ್ಲ ಅಂತೇಳಿ ನನ್ನ ಮನೆ ಹತ್ರ ಎಲ್ಲ ಬಂದಿದ್ದಾರೆ. ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡು ಬೇಡ ಸರ್ ನಾನು ಕೊಡೋದು ನನ್ನ ಮಕ್ಕಳನ್ನ ಅಂತೇಳಿದ್ದೀನಿ. ಎಲ್ಲ ಗೌರ್ಮೆಂಟ್ ಅವರೆಲ್ಲ ನಮ್ಮ ಮನೆ ಹತ್ರ ಬಂದು ನಿಂತಿದ್ದಾರೆ. ಇವಾಗ ನಾನು ಕೇಳ್ತಾ ಇದ್ದೀನಿ ಸರ್, ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊಳ್ಳಲ್ಲ, ವಿಡಿಯೋನೂ ಮಾಡಲ್ಲ ಯಾವುದೂ. ಇನ್ನೊಂದ್ಸಲಿ ಎಲ್ಲ ಬಂದಿದ್ದಾರೆ, ಬುದ್ಧಿವಾದ ಎಲ್ಲ ನನಗೆ ಹೇಳಿದ್ದಾರೆ. ನಾನು ಕೇಳಿದ್ದೀನಿ ಬುದ್ಧಿವಾದ. ನನಗೆ ಇಷ್ಟೊತ್ತು ಕುಣಿಸ್ಕೊಂಡು ಬೆಳಗ್ಗೆಯಿಂದ ಕುಣಿಸ್ಕೊಂಡು ಬುದ್ಧಿವಾದ ಹೇಳಿ ನಾನು ಬಂದಿದ್ದು. ನಮ್ಮ ಮನೆ ಹತ್ರ ಎಲ್ಲ ಕೇಳಿದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ನಾನು ಇನ್ಮೇಲೆ ಯಾವ ತಪ್ಪು ಮಾಡಲ್ಲ. ನನ್ನ ಮಗು ಎಲ್ಲೇ ಇರಲಿ ಬಂದು ಸ್ಕೂಲ್ಗೆ ಸೇರಿಸು, ಸ್ಕೂಲ್ಗೆ ಓದಲಿ. ಇಲ್ಲವ್ರು ನಿನಗೂ ನನ್ನ ಥರನೇ ಆಗುತ್ತಮ್ಮ. FIR ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ನನಗೆ FIR ಮಾಡ್ತೀನಿ ಅಂತ ಹೇಳಿದ್ರು. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ ನನ್ನ ಮಕ್ಕಳಿಬ್ರು. ನನ್ನ ಮಗಳು ಹೋಗಿಲ್ಲ, ಒಂದು ವಾರದಿಂದ ಶನಿವಾರದಿಂದ ಹೋಗಿಲ್ಲ. ನನಗೆ ಹೊಟ್ಟೆ ಉರಿದಿದೆ. ನಾನು ಅದಕ್ಕೆ ನನ್ನ ಮಗನಿಗೆ ಹುಷಾರಿದ್ದಿಲ್ಲ. ನಾನು ವಿಡಿಯೋ ಮಾಡಿ ಬಿಟ್ಟಿದಂತೂ ನಿಜನೇ, ನನಗೆ ಸುಳ್ಳು ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಜಿಲ್ಲಾ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ನಮ್ಮ ಹತ್ರ. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೀನಿ. ಮೇಡಮ್ ಬಂದಿದ್ದಾರೆ, ಸಾರ್ ಎಲ್ಲ ಬಂದಿದ್ದಾರೆ. ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿರೋದಕ್ಕೆ ನಾನು ಬಿಟ್ಟಿದ್ದಾರೆ ಇವತ್ತು. ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಮಕ್ಕಳನ್ನ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊಂಬೇಡಿ. ಮಕ್ಕಳ ಉಚಿತ ಸಹಾಯವಾಣಿ 1098 ತಕ್ಷಣ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಬಾಬು ಅಂತ. ನಿನ್ನೆ ಲೀಲಾ ಮಂದಿರವರು ಒಂದು ಮಕ್ಕಳನ್ನ ಮಾಡಿಕೊಂಡು ಔಷಧಿ ಕುಡಿಸ್ತಾ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದು ಮಕ್ಕಳನ್ನ ತಾಯಿ ಬಿಟ್ಟು ಹೋಗಿದ್ದಾರೆ. ಅದು ಇವರು ವಿಡಿಯೋ ಮಾಡಿ ಹಾಕಬಾರ್ದಿತ್ತು, ಅದು ತಪ್ಪಾಗಿದೆ. ಅವ್ರಿಗೆ ಜಿಲ್ಲಾ ಮಕ್ಕಳ ಅಧಿಕಾರಿಗಳು ಬಂದು ಅವ್ರಿಗೆ ಬಂದು ಏನಕ್ಕೆ ಈ ಥರ ಮಾಡಿದೆ, ವಿಡಿಯೋ ಮಾಡಿ ಏನಕ್ಕೆ ಆಗಿದೆ ಅಂತ ಅದು ಆ್ಯಕ್ಷನ್ ತಗೊಂಡಿದ್ದಾರೆ. ಅದರಿಂದ ನಾನು ಬಂದು ಮಾತಾಡ್ತಾ ಇದ್ದೀನಿ. ಯಾರೇ ಆಗಲಿ ಈ ಥರ ಕೆಲಸ ಮಾಡಬೇಡ್ರಿ, ಮಕ್ಕಳನ್ನ ತಗೊಂಡು ವಿಡಿಯೋ ಮಾಡಿ ಹಾಕ್ಕೊಡಿ. ಲೀಲಾ ಅವರೇ, ನೀವು ಬಂದು ಬೇಗ ಬಂದು ಮಕ್ಕಳನ್ನ ಸ್ಕೂಲ್ಗೆ ಹಾಕಿ, ಇಲ್ಲಾಂದರೆ ನಿಮಗೂ ನಿಮ್ಮ ಯಜಮಾನ್ರಿಗಾದಂಗೆ ನಿಮಗೂ ಆಗುತ್ತೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.